ಒಂದು ಕಾಲದಲ್ಲಿ ಈ ಭೂಮಿಯನ್ನು ಆಳಿದ್ದು ಭಯಾನಕ ದೈತ್ಯ ಪ್ರಾಣಿಗಳು. ಕಟ್ಟಡದಷ್ಟು ಎತ್ತರ. ಅವು ಜೀವಿಗಳಾದರೂ ಅವು ಹೇಗೆ ಬದುಕಿದ್ದವು? ಮತ್ತು ಅತಿ ಮುಖ್ಯವಾಗಿ, ಒಂದು ಸಂಪೂರ್ಣ ಯುಗವೇ ಹೇಗೆ ನಾಶವಾಯಿತು? ಇದು ಕಥೆಯಲ್ಲ, ಇದು ವಿಜ್ಞಾನ ಆಧಾರಿತ ನಿಜವಾದ ಸತ್ಯ. ಇಂದು ವಿಸ್ಮಯ ಟ್ರೆಂಡ್ಸ್ನಲ್ಲಿ ಡೈನೋಸಾರ್ಗಳ ಜೀವನ ಮತ್ತು ಮರಣದ ಸಂಪೂರ್ಣ ರಹಸ್ಯವನ್ನು ತಿಳಿಯೋಣ. ಡೈನೋಸಾರ್ಗಳು ಸುಮಾರು 23 ಕೋಟಿ ವರ್ಷಗಳ ಹಿಂದೆ ಭೂಮಿಯಲ್ಲಿ ಮೊದಲ ಬಾರಿ ಕಾಣಿಸಿಕೊಂಡವು. ಮಾನವರು ಬಂದದ್ದು ಕೇವಲ 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಮಾತ್ರ. ಅಂದರೆ ಮಾನವರು ಹುಟ್ಟುವುದಕ್ಕೂ ಅನೇಕ ವರ್ಷಗಳ ಹಿಂದೆಯೇ ಡೈನೋಸಾರ್ಗಳು ಈ ಭೂಮಿಯನ್ನು ಆಳುತ್ತಿದ್ದವು. ಡೈನೋಸಾರ್ಗಳು ಎಂದರೆ ಒಂದು ಪ್ರಾಣಿ ಅಲ್ಲ, ಅದು ಹಲವಾರು ಪ್ರಭೇದಗಳ ಗುಂಪು. ಕೆಲವು ಭೂಮಿಯಲ್ಲಿ, ಕೆಲವು ಆಕಾಶದಲ್ಲಿ ಹಾರುತ್ತಿದ್ದವು, ಕೆಲವು ಸಮುದ್ರದೊಳಗೆ ಬದುಕುತ್ತಿದ್ದವು. ಈ ಕಾಲಘಟ್ಟವನ್ನು ವಿಜ್ಞಾನಿಗಳು ಮೆಸೊಜೋಯಿಕ್ ಏರಾ ಎಂದು ಕರೆಯುತ್ತಾರೆ. ಅದು ನಿಜವಾದ ಡೈನೋಸಾರ್ಗಳ ಯುಗ. ಡೈನೋಸಾರ್ಗಳ ಕಾಲವನ್ನು ವಿಜ್ಞಾನಿಗಳು 3 ಪ್ರಮುಖ ಯುಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಟ್ರಯಾಸಿಕ್ ಪೀರಿಯಡ್. ಇಲ್ಲಿ ಮೊದಲ ಡೈನೋಸಾರ್ಗಳು ಹುಟ್ಟಿದವು. ಗಾತ್ರದಲ್ಲಿ ಚಿಕ್ಕದಾಗಿದ್ದವು, ಬದುಕು ತುಂಬಾ ಕಷ್ಟಕರವಾಗಿತ್ತು. ಎರಡನೆಯದು ಜುರಾಸಿಕ್ ಪೀರಿಯಡ್. ದೈತ್ಯ ಡೈನೋಸಾರ್ಗಳ ಕಾಲ. ಭೂಮಿ ತುಂಬಾ ಹಸಿರು ಮತ್ತು ಬಿಸಿ. ದೊಡ್ಡ ಸಸ್ಯಾಹಾರಿ ಡೈನೋಸಾರ್ಗಳು. ಮೂರನೆಯದು ಕ್ರಿಟೇಷಿಯಸ್ ಪೀರಿಯಡ್. ಅತ್ಯಂತ ಭಯಾನಕ ಮಾಂಸಾಹಾರಿ ಡೈನೋಸಾರ್ಗಳು. ಟೀರೆಕ್ಸ್, ವೆಲಾಸಿರಾಪ್ಟರ್ ಮತ್ತು ಇದೇ ಯುಗದ ಕೊನೆಯಲ್ಲಿ ಭಯಾನಕ ಅಂತ್ಯ. ಡೈನೋಸಾರ್ಗಳ ಜೀವನ ಸುಲಭವಾಗಿರಲಿಲ್ಲ. ಸಸ್ಯಾಹಾರಿ ಡೈನೋಸಾರ್ಗಳು ದಿನಕ್ಕೆ 100 ಕಿಲೋಗ್ರಾಂಗೂ ಹೆಚ್ಚು ಆಹಾರ ತಿನ್ನುತ್ತಿದ್ದವು. ಮಾಂಸಾಹಾರಿ ಡೈನೋಸಾರ್ಗಳು ಗುಂಪಾಗಿ ಬೇಟೆಯಾಡುತ್ತಿದ್ದವು, ವೇಗ, ತಂತ್ರ ಮತ್ತು ಶಕ್ತಿಯನ್ನು ಬಳಸುತ್ತಿದ್ದವು. ಟೈರಾನೋಸಾರಸ್ ರೆಕ್ಸ್ ಒಂದೇ ಕಚ್ಚುವಿಕೆಯಲ್ಲಿ ಸುಮಾರು 6 ಟನ್ ಶಕ್ತಿ. ಆ ಕಾಲದ ಭೂಮಿ ಹೆಚ್ಚು ಬಿಸಿ, ಹೆಚ್ಚು ಆಮ್ಲಜನಕ, ದೈತ್ಯ ಮರಗಳು. ಅದಕ್ಕಾಗಿ ಡೈನೋಸಾರ್ಗಳು ಇಷ್ಟು ದೊಡ್ಡ ಗಾತ್ರಕ್ಕೆ ಬೆಳೆಯಲು ಸಾಧ್ಯವಾಗಿತ್ತು. ಒಂದು ಅಚ್ಚರಿ ಸಂಗತಿ ಗೊತ್ತಾ? ಎಲ್ಲ ಡೈನೋಸಾರ್ಗಳು ಬುದ್ಧಿಹೀನವಾಗಿರಲಿಲ್ಲ. ವೆಲಾಸಿರಾಪ್ಟರ್ ಮತ್ತು ಟ್ರೂಡಾನ್ ಎಂಬ ಕೆಲವು ಡೈನೋಸಾರ್ಗಳು ಅಸಾಧಾರಣ ಬುದ್ಧಿಶಕ್ತಿಯನ್ನು ಹೊಂದಿದ್ದವು. ಅವುಗಳು ಗುಂಪಾಗಿ ಬೇಟೆಯಾಡುತ್ತಿದ್ದವು, ತಂತ್ರಗಳನ್ನು ಬಳಸುತ್ತಿದ್ದವು ಮತ್ತು ಅಪಾಯ ಎದುರಾದಾಗ ತಕ್ಷಣ ನಿರ್ಧಾರ ತೆಗೆದುಕೊಂಡು ಪ್ರತಿಕ್ರಿಯಿಸುತ್ತಿದ್ದವು. ವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಈ ಡೈನೋಸಾರ್ಗಳ ಬುದ್ಧಿಶಕ್ತಿ ಇಂದಿನ ಕೆಲವು ಪಕ್ಷಿಗಳು ಮತ್ತು ಪ್ರಾಣಿಗಳ ಬುದ್ಧಿಶಕ್ತಿಗೆ ಸಮಾನವಾಗಿತ್ತು. ಸುಮಾರು 6.6 ಕೋಟಿ ವರ್ಷಗಳ ಹಿಂದೆ ಭೂಮಿಗೆ ಒಂದು ಭಯಾನಕ ದಿನ ಎದುರಾಯಿತು. ಸುಮಾರು 10 ಕಿಲೋಮೀಟರ್ ಗಾತ್ರದ ಆಸ್ಟರಾಯ್ಡ್ ಭೂಮಿಗೆ ಅಪ್ಪಳಿಸಿತು. ಅದರ ಪರಿಣಾಮ ಲಕ್ಷಗಟ್ಟಲೆ ಅಣುಬಾಂಬ್ಗಿಂತ ಹೆಚ್ಚಿನ ಸ್ಫೋಟ, ಭಾರೀ ಭೂಕಂಪಗಳು, ಮಹಾ ಸುನಾಮಿ, ವರ್ಷಗಟ್ಟಲೆ ಸೂರ್ಯನ ಬೆಳಕು ಕಾಣದಂತಾಯಿತು. ಸಸ್ಯಗಳು ಸತ್ತವು, ಆಹಾರ ಸರಪಳಿ ಮುರಿದುಹೋಯಿತು ಮತ್ತು ನಿಧಾನವಾಗಿ ಡೈನೋಸಾರ್ಗಳ ಯುಗ ಮುಕ್ತಾಯವಾಯಿತು. ಇದು ಬಹಳ ಮುಖ್ಯವಾದ ಸಂಗತಿ. ಎಲ್ಲಾ ಡೈನೋಸಾರ್ಗಳು ಸಂಪೂರ್ಣವಾಗಿ ಸತ್ತಿಲ್ಲ. ವಿಜ್ಞಾನಿಗಳು ಹೇಳುವುದೇನು ಗೊತ್ತಾ? ಇಂದಿನ ಪಕ್ಷಿಗಳು ಡೈನೋಸಾರ್ಗಳ ವಂಶಜರು. ಅಂದರೆ ಕೋಳಿ, ಪಾರಿವಾಳ, ಗಿಡುಗ ಇವೆಲ್ಲವೂ ಒಂದು ರೀತಿಯಲ್ಲಿ ಇಂದು ಬದುಕಿರುವ ಡೈನೋಸಾರ್ಗಳು. ಒಮ್ಮೆ ಕಲ್ಪನೆ ಮಾಡಿ, ಡೈನೋಸಾರ್ಗಳು ಇಂದು ಬದುಕಿದ್ದರೆ ಮಾನವರು ಉಳಿಯುತ್ತಿದ್ದರಾ? ನಗರಗಳು ನಿರ್ಮಾಣವಾಗುತ್ತಿದ್ವಾ? ಬಹುತೇಕ ವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಮಾನವರು ಡೈನೋಸಾರ್ಗಳ ಮುಂದೆ ಬಹಳ ದುರ್ಬಲ.